ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸೋಮವಾರದ ಬೆಳಗಿನ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದ ಸ್ವಾಗತ. ಭಾನುವಾರ ಸಂಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಂಡಿದ್ದೇನೆ. ವಿತ್ ಫುಲ್ ಎನರ್ಜಿ, ವೈಟಾಲಿಟಿ ಮತ್ತೆ ತಮ್ಮ ಎದುರಿಗೆ ಬಂದು ಕೂತಿದ್ದೇನೆ. ಸ್ನೇಹಿತರೆ, ನಿನ್ನೆಯ ಸಂಚಿಕೆಯಲ್ಲಿ ಭಾಳ ಬಳಲಿ ಹೋಗಿದ್ದೆ. ನಾನು ನಿಶ್ಚೇಷ್ಟಿತನಾಗಿದ್ದೆ, ಶಕ್ತಿ ಇರಲಿಲ್ಲ, ನಿತ್ರಾಣನಾಗಿದ್ದೆ. ಆದರೂ ಸಂಚಿಕೆಯನ್ನು ಮಾಡಲೇಬೇಕು ಅನ್ನುವಂಥ ನಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದ ಸಂಚಿಕೆ. ಆದರೆ ಆ ಮಟ್ಟಿನ ಯಶಸ್ಸನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾವ ರೀತಿ ಆ ಸಂಚಿಕೆಗೆ ಶ್ಲಾಘನೆ ಬಂದಿದೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ಕಡೆಗೆ ಹೇಳಿದಂಥ ಸಣ್ಣ ಕಥೆ ಇದೆಯಲ್ಲ, ಅದು ಬಹಳಷ್ಟು ಜನ ಅದನ್ನು ನೋಡಿ ಗದ್ಗದಿತರಾಗಿದ್ದಾರೆ. ನನಗೂ ಕೂಡ ಅದು ಹೇಳುವಾಗ ಭಾಳ ದುಃಖ ಆಯಿತು. ಒಂದು ಸಣ್ಣ ಮಗು, ನೀವು ಊಟ ಮಾಡಬೇಡ್ರಿ, ನೀವು ಊಟ ಮಾಡೋದ್ರಿಂದ ನಮ್ಮನಿಗೆ ಊಟ ತಪ್ಪತ್ತೆ ಅಂತ ಒಬ್ಬ ಶ್ರೀಮಂತನೆದುರಿಗೆ ಹೇಳೋದಿದೆಯಲ್ಲ, ಅದನ್ನ ಹೇಳೋದು ಎಷ್ಟು ಕಷ್ಟ ಆಲೋಚನೆ ಮಾಡಿ. ಸಣ್ಣ ಮಗು ಕಣ್ಣೆದುರಿಗೆ ಬರುತ್ತೆ, ಒಂದು ಸಣ್ಣ ಮಗು. ಅದನ್ನು ಹೇಳುವಾಗ ಗದ್ಗದಿತನಾಗಿದ್ದೆ. ಹೇಳಾದ್ಮೇಲೂ ಕೂಡ ನನಗೆ ಬೇಗ ಚೇತರಿಸ್ಕೊಳ್ಳಿಕ್ಕಾಗಲಿಲ್ಲ. ನೋಡಿದವರು ಕೂಡ ಅದೇ ರೀತಿ ಅಶ್ರುಧಾರೆಯನ್ನು ಹರಿಸಿದರು ಅಂತ ಕೇಳಿ ನನಗೆ ನಾವು ಮಾಡಿದ ಕೆಲಸ ಸಾರ್ಥಕ ಆಯಿತು ಅನ್ನಿಸ್ತು. 4 ಜನರಿಗೆ ಸಹಾಯ ಮಾಡಬೇಕು ಅಂತ ಅದು ಪ್ರೇರಣೆ ಆಗಿಬಿಟ್ರೆ ಸಾಕು, ಬೇರೆ ಏನು ಬಟ್ ನಾವೇನು ದೊಡ್ಡ ಆಸ್ತಿ ಬರೆದು ಕೊಡಬೇಕಾಗಿಲ್ಲ. ನಮ್ಮ ಔದಾರ್ಯ ನಮ್ಮ ಇತಿಮಿತಿಯಲ್ಲಿದ್ದರೂ ಸಾಕು, ಅದು ಎಷ್ಟೋ ಜನರಿಗೆ ಸಹಾಯ ಆಗುತ್ತೆ ಅನ್ನೋದು. ಇರಲಿ, ಸೋಮವಾರದ ಸಂಚಿಕೆಗೆ ಬರ್ತೇನೆ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಹೇಳ್ತೇನೆ. ಮೊನ್ನೆ ನಿಮಗೆ ಅಭಿಷೇಕ್ ಬ್ಯಾನರ್ಜಿಗೆ ಮೊಟ್ಟೆ ಏಟು, ಇಟ್ಟಿಗೆ ಏಟು, ಕಲ್ಲಿನ ಏಟು ಬಿದ್ದರ ಬಗ್ಗೆ ಹೇಳಿದ್ದೆ. ಇದ್ರ ಬಗ್ಗೆ ಎಲ್ಲ ಚಾನಲ್ನಲ್ಲಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಬಿಂಬಿಸಿದ್ದೇನು ಅಂದರೆ, ಜೊತೆಗೆ ಸ್ವತಃ TMC ಬಿಂಬಿಸಿದ್ದೇನು ಅಂದರೆ, BJP ಅವರು ಮಾಡಿದಂಥ ಗೂಂಡಾಗಿರಿ. ನಾನಿದು ಸಮರ್ಥನೆಗೆ ಹೇಳಲ್ಲ. ನೀವು ಇಷ್ಟು ದಿವಸ ಏನು ಮಾಡಿದಿರಿ, ನೀವು ಇದೇ ಗುಂಡಾಗಿರಿ ಮಾಡಿದಿರಲ್ಲ ಅನ್ನೋದು ತೀರಾ ಸ್ವಾಭಾವಿಕವಾದಂಥ ಪ್ರತಿಕ್ರಿಯೆ ಆಗುತ್ತೆ. ಅದನ್ನು ಮೀರಿದಂಥ ಬೆಳವಣಿಗೆ ಆಗಿದೆ. ಅದನ್ನ ರಿಪಬ್ಲಿಕ್ ಬಾಂಗ್ಲಾ ವರದಿ ಮಾಡಿದೆ. ರಿಪಬ್ಲಿಕ್ TV ಇದೆಯಲ್ಲ, ಅದರ ಅರ್ನಬ್ ಗೋಸ್ವಾಮಿ ಅವ್ರ ಬಾಂಗ್ಲಾ ಚಾನಲ್ ಇದೆ. ಆ ಬಾಂಗ್ಲಾ ಚಾನಲ್ನ ವರದಿಗಾರೊಬ್ಬರು ವರದಿ ಮಾಡಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದೆ. ಆ ಸ್ಟೋರಿ ಏನು ಹೇಳುತ್ತೆ ಅಂದರೆ, ಲವ್ಲಿ ಮೊಯ್ತ್ರಾ ಎನ್ನುವಂಥ ಒಬ್ಬ ಅಲ್ಲಿಯ ex-MLA, ಆಕೆ ವೇದಿಕೆಯಲ್ಲಿದ್ದ ಸಂದರ್ಭದಲ್ಲಿ, ಕಳೆದ ಬೇಸಿಗೆಯ ಸಂದರ್ಭದಲ್ಲಿ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಆಕೆಗೆ ಇನ್ನಿಲ್ಲದ ಹಾಗೆ ಮಮತಾ ಬೇಗಂ ಮತ್ತು ಅಭಿಷೇಕ್ ಬ್ಯಾನರ್ಜಿ ದೊಡ್ಡ ಮಟ್ಟದಲ್ಲಿ ಆಕೆಗೆ ಅವಮಾನ ಮಾಡಿರ್ತಾರೆ. ಸ್ಟೇಜ್ ಮೇಲೆ ಕೆಳಗಿಳಿದು ಹೋಗುವಂಥ ಬಂಗಾಲಿ ಭಾಷೆಯಲ್ಲಿ ಬೈದಾಡಿರ್ತಾರೆ. ಆಕೆಗೆ ಅವತ್ತಿನಿಂದ ಸಿಟ್ಟಿರುತ್ತೆ. ಆಕೆ ಅಂತರವನ್ನು ಕಾಪಾಡಿಕೊಂಡಿರ್ತಾಳೆ ಈ ಮಮತಾ ಬೇಗಂನಿಂದ, ಅಭಿಷೇಕ್ ಬ್ಯಾನರ್ಜಿಯಿಂದ. ಯಾವಾಗ ಅಭಿಷೇಕ್ ಬ್ಯಾನರ್ಜಿ ಈ ರೀತಿ ಸೋನಾರ್ಪುರ್ನ ಒಬ್ಬ TMC ಕಾರ್ಯಕರ್ತನ ಸಾವಾದ ಸಂದರ್ಭದಲ್ಲಿ ಹತ್ಯೆಯಾಗಿದ್ದರಿಂದ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಬರ್ತಾರೆ ಅಂದಾಗ, ಆಕೆಯ ಬೆಂಬಲಿಗರಿದ್ದಾರಲ್ಲ, ಈ ಲವ್ಲಿ ಮೊಯ್ತ್ರನ ಬೆಂಬಲಿಗರು ಮತ್ತು TMCಯ ಕಟ್ಟಾ ಕಾರ್ಯಕರ್ತರು ಒಂದು ಕಾಲಕ್ಕೆ ಅವರು ಈತನ ಮೇಲೆ ದಾಳಿ ಮಾಡ್ತಾರೆ. ಅವರನ್ನು ಈಗ ಬಂಧಿಸಲಾಗಿದೆ, ಪೊಲೀಸ್ ಸ್ಟೇಷನ್ಗೆ ಕೊಡಲಾಗಿದೆ, ಪ್ರಕರಣವನ್ನು ಹಾಕಲಾಗಿದೆ. ಅವ್ರ ಹೆಸರು ಕೂಡ ಇಲ್ಲಿ ಇದೆ. ಆಕಾಶ್ ಗಯಾನು, ಕಾಜೋಲ್ ದಾಸು, ಆಮೇಲೆ ದೇವಶೀಶ್ ದತ್ತ ಮತ್ತು ನಿರ್ಮಾಣ್ ಸೇನ್ ಗುಪ್ತಾ, ತಪನ್ ಮೈತ್ರಿ ಅಂತ ಇಷ್ಟು ಜನ ಮಾಡಿದಂಥ ಹಲ್ಲೆ ಅದು. ಆ ಹಲ್ಲೆಗೆ ಅವ್ರ ಮೇಲೆ FIR ಹಾಕಲಾಗಿದೆ. ಪೊಲೀಸ್ ಸ್ಟೇಷನಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ. ಭಾರತೀಯ ಜನತಾ ಪಾರ್ಟಿಗೂ ಇದಕ್ಕೇನು ಸಂಬಂಧವೇ ಇಲ್ಲ. ಆದರೆ ಇದನ್ನು ಬಿಂಬಿಸಿದ ರೀತಿ ಹೇಗಿದೆ, ಭಾರತೀಯ ಜನತಾ ಪಾರ್ಟಿಯವರು ಗೂಂಡಾಗಿರಿ ಮಾಡಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿ ಮಾಡಿದ್ದಾರೆ. ಇಷ್ಟೆಲ್ಲ ದಾಳಿ ಆಯ್ತಲ್ಲ, ದಾಳಿ ಆದಮೇಲೆ CRPF ಅವರು, ಪೊಲೀಸರು ಆತನ ತಲೆ ಮೇಲೆ ಹೆಲ್ಮೆಟ್ ಹಾಕಿದರು, ಆತನನ್ನು ಕರ್ಕೊಂಡು ಹೋದರು. ಆತ ಸೋನಾರ್ಪುರ್ನ ಯಾವ ಮೃತ ವ್ಯಕ್ತಿ ಇದ್ದಾನೆ ಆತನ ಕುಟುಂಬದವ್ರನ್ನ ಭೇಟಿ ಆಗ್ತಾನೆ. ಆ ಕುಟುಂಬದಲ್ಲಿ ಅವರ ಅಪ್ಪ ಕೈಲಿ ಫೋಟೋ ಹಿಡ್ಕೊಂಡು ಕೂತಿರ್ತಾನೆ, ಪಕ್ಕದಲ್ಲಿ ಆತನ ತಾಯಿ ಇರ್ತಾಳೆ. ನೀರು ಕುಡಿಸ್ಬೇಕು. ಯಾರಿಗೆ? ಹುಡುಗನ ತಂದೆ ತಾಯಿಗೆ ನೀರು ಇಟ್ ಈಸ್ ಅ ಫೋಟೋ ಸೆಷನ್ ಅವರಿಗೆ. ಇದನ್ನು ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ ಮಾಡಿದಂಥ ಕೆಲಸ ಇದು. ಇಲ್ಲದೆ ಹೋದರೆ ಸತ್ತು ಮಾರನೇ ದಿವಸ ಈತ ಹೋಗ್ತಿದ್ದ. ಸತ್ತಾಗಲೇ 15 ದಿವಸ 20 ದಿವಸ ಆಗಿದೆ. 20 ದಿವಸ ಆದಮೇಲೆ ಈತ ಅಲ್ಲಿಗೆ ಹೋಗಿದ್ದಾನೆ. ಹೋದ ಸಂದರ್ಭದಲ್ಲಿ ಫೋಟೋ ಶೂಟ್ ಏನು ಅಂದರೆ, ಹುಡುಗನ ತಂದೆ ಮತ್ತು ತಾಯಿಗೆ ಈತ ಬಿಸ್ಲೇರಿ ಬಾಟ್ಲಿಯಿಂದ ನೀರು ಕುಡಿಸೋದು. ತಂದೆ ಅನ್ನೋ ಪಾಪ ಕುಡಿದ್ಬಿಟ್ಟ. ಈ ತಾಯಿ ಇದ್ದಾಳಲ್ಲ, ನಂಗೆ ನೀರು ಬೇಡ ಅಂದ್ಲು. ಪಾಪಕ್ಕೆ ಈ ನೀರಡಿಕೆ ಆಗಿಲ್ಲ, ಬೇಡ ಅಂದು, ಕುಡಿ ನೀನು ಅಂತ ಈತನ ಒತ್ತಡ. ಅಭಿಷೇಕ್ ಬ್ಯಾನರ್ಜಿ ಕುಡಿಯಲ್ಲ ಅಂತಾಳೆ, ಬಾಯಲ್ಲಿ ನೀರಿನ ಬಾಟಲಿಯನ್ನು ತುರುಕ್ತಾನೆ ಅಭಿಷೇಕ್ ಬ್ಯಾನರ್ಜಿ. ಇಲ್ಲಿ ಫೋಟೋಗಳಿದಾವೆ ನೋಡಿ, ಇದರ ವಿಡಿಯೋ ಕೂಡ ಇದೆ ಎಲ್ಲ ಕಡೆ. ಅಂದರೆ ಇವರು ಎಷ್ಟು ಅಮಾನವೀಯವಾಗಿ ನಡ್ಕೊಳ್ಳಿಕ್ಕೆ ತಯಾರಿರ್ತಾರೆ. ಆದರೆ ಅವರಿಗೆ ರಾಜಕೀಯ ಬೇಯಬೇಕು ಅನ್ನೋದು ಇವರ ಮೂಲ ಉದ್ದೇಶ. ನಮ್ಮಲ್ಲಿ ನೀರು ಕುಡಿಸ್ತೇನೆ ಅವ್ರಿಗೆ ಅಂತಾರೆ. ನೀರು ಕುಡಿಸ್ತೇನೆ, ಸರಿಯಾಗಿ ಹಣಗಾಯಿ ನೀರುಗಾಯಿ ಮಾಡ್ತೇನೆ ಅನ್ನೋದಕ್ಕೆ ಅವ್ನು ಬಿಡಬಾರ್ದು, ಅವ್ನು ನೀರು ಕುಡಿಸ್ಬೇಕು ಅವನಿಗೆ ಅಂತ. ಆ ರೀತಿ ಈತ ಮೃತನ ತಾಯಿಗೆ ನೀರು ಕುಡಿಸಿದ್ದು. ಇದಕ್ಕೆ ಏನಂತೀರಿ ನೀವೇ ಹೇಳಿ ನೋಡೋಣ. ಇದಾಯ್ತಾ? ಇದಾದ ಮೇಲೆ ಈಗ
ಆ ಥರ ಏಟು ಬಿದ್ದದ್ದನ್ನು ಈತನ ರಕ್ಷಣೆ ಮಾಡಿ ಒಳಗೆ ಕರ್ಕೊಂಡು ಹೋಗಿದ್ದಾರೆ, ಹೋಗಿ ಕುಟುಂಬದವ್ರನ್ನ ಭೇಟಿಯಾಗಿದ್ದಾನೆ, ಎಲ್ಲ ಮಾಡಿದ್ದಾನೆ. ಅದಾದ ಕೂಡಲೇ ನೇರವಾಗಿ ಈತ ಅಪೋಲೋ ಹಾಸ್ಪಿಟ್ಲ್ ಹೆಂಗೆ ಬಂದ? ವೀಲ್ ಚೇರ್ನಲ್ಲಿ ಬರ್ತಾನೆ. ಏನ್ರಿ ಇವ್ರದ್ದು ನಮಗೆ ಅರ್ಥನೇ ಆಗೋದಿಲ್ಲ. ವೀಲ್ ಚೇರ್ನಲ್ಲಿ ಯಾಕೆ ಬರಬೇಕು? ನಡ್ಕೊಂಡು ಅವ್ರ ಮನೆಗೆ ಹೋಗಿದೆಯಾ, ಅದಾದಮೇಲೆ ಹೊರಗಡೆ ಬಂದಿದೆಯಾ, ಬಂದು ಕಾರಲ್ಲಿ ಕೂತಿದೆಯಾ, ಇದಕ್ಕಿಂತ ವೀಲ್ ಚೇರ್ ಯಾಕೆ ಬಂತು? ಬಿದ್ದು ತಲೆಗೆ ಇಟ್ಟು ವೀಲ್ ಚೇರ್ ಯಾಕಪ್ಪ ನಿನಗೆ? ವೀಲ್ ಚೇರ್ನಲ್ಲಿ ಫೋಟೋಶೂಟ್. ಇದೇ ರೀತಿ ಈತನ ಆ ಸೋದರತ್ತೆ ಮಾಡಿದರು ಮಮತಾ ಬೇಗಮ್ ಅವರು. ಮಮತಾ ಬೇಗಮ್ ಏನು ಮಾಡಿದರು? ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಈಕೆಗೆ ರಕ್ತ ಹರಿತಾ ಇದೆ, ಈಕೆಯನ್ನು ವೀಲ್ ಚೇರ್ನಲ್ಲಿ ಕರ್ಕೊಂಡು ಹೋಗ್ತಾನೆ. ಒಬ್ಬ ಮುಖ್ಯಮಂತ್ರಿ ಆಕೆ ಹಣೆಯಿಂದ ರಕ್ತ ಬೀಳ್ತದೆ, ಇಲ್ಲಿ ಕುತ್ತಿಗೆ ಹತ್ತಿರ ಬೀಳ್ತದೆ, ಮೈ ಮೇಲೆ ಸೀರೆ ಮೇಲೆ ಬೀಳ್ತದೆ, ಅಲ್ಲಿ ಯಾರೂ ಈಕೆಗೆ ಫಸ್ಟ್ ಏಡ್ ಮಾಡಲಿಲ್ವಾ? ಯಾರೂ ರಕ್ತ ಒರೆಸಲಿಲ್ವಾ? ಬಟ್ಟೆ ಕಟ್ಟಲಿಲ್ವಾ? ಆಸ್ಪತ್ರೆಯವರೆಗೂ ಅದೇ ರಕ್ತ ಸಿಕ್ತವಾದಂಥ ಮಮತಾ ಬೇಗಮ್ ಅವರು ಹೋಗ್ತಾರೆ. ಹೋಗಿದ್ದನ್ನು ವಿಡಿಯೋ ಮಾಡಲಾಗತ್ತೆ, ಆ ವಿಡಿಯೋವನ್ನು ಜನರಿಗೆ ತೋರಿಸಲಾಗತ್ತೆ. ಇದಕ್ಕೆ ವೀಲ್ ಚೇರ್ ಪಾಲಿಟಿಕ್ಸ್ ಅಂತ ಕರಿಬೇಕು. ಯಾವತ್ತೋ ಒಂದು ದಿವಸ ವ್ಯಾನ್ನಲ್ಲಿ ಹೋಗ್ತಾ ಇದ್ಲು, ಇದಕ್ಕಿದ್ದ ಕಾಲು ಎಡವಿತಂತೆ, ಕಾಲಿಗೆ ನೋವಾದ ತಕ್ಷಣ ಮತ್ತೆ ವೀಲ್ ಚೇರು. ಈ ನನಗೆ ನೆನಪಾಗೋದು, ತಕ್ಷಣದಲ್ಲಿ ನೆನಪಾಗೋದು ಲಾಲು ಯಾದವ್ ಹಿಂದಿನ ದಿವಸ ಸಂಜೆ ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾನೆ. ಆಮೇಲೆ ಅದ್ಯಾವುದೋ ಮಟನ್ ಮಾಡ್ತಾನೆ ರಾಹುಲ್ ಗಾಂಧಿ ಕೂರಿಸ್ಕೊಂಡು. ಬೆಳಗ್ಗೆ ಕೋರ್ಟ್ಗೆ ಹಾಜರಾವಾಗ ಆತನನ್ನು ಈಗ ವೀಲ್ ಚೇರ್ನಲ್ಲಿ ಕರ್ಕೊಂಡ್ಬರ್ತಾನೆ. ಮೀಸಾ ಭಾರತಿ ಅಂತ ಆತನ ಮಗಳು, ಲಾಲು ಯಾದವ್ನ ಮಗಳು. ಆಕೆ ಅಪ್ಪಂದು ಈ ವೀಲ್ ಚೇರ್ನ ತಳ್ಕೊಂಬರೋದು ಕೋರ್ಟಿಗೆ ಬರುವಾಗ. ಮುಂದೆ ಆಕೆ ಮೇಲೆ ಯಾವುದೋ ಮೊಕದ್ದಮೆ ಮುಂದೆ ಆಕೆ ಮತ್ತೆ ಬಂದು ವೀಲ್ ಚೇರಲ್ಲಿ ಕೂತ್ಕೋತಾಳೆ. ತೇಜಸ್ವಿ ಯಾದವ್ ಎಲ್ಲ ಕಾಲೆಡವಿ ಬಿದ್ದ ಕೂಡಲೇ ನಡಿಲಿಕ್ಕಾಗಲಾರದ ಸ್ಥಿತಿ ಇಲ್ಲ, ನಡೆಯುವಂಗಿದ್ದಾನೆ, ಆದರೆ ವೀಲ್ ಚೇರಲ್ಲಿ ಬರೋದು. ಅಂದರೆ ಜನರಿಂದ ಹೇಗಾದರೂ ಮಾಡಿ ಸಿಂಪತಿಯನ್ನು ಗಿಟ್ಟಿಸ್ಬೇಕು ಅನ್ನುವಂಥ ಇವರ ಹಪಹಪಿ ತಹತಹಿಕೆ ಇದೆಯಲ್ಲ, ಅದು ಈ ರೀತಿಯ ನಾಟಕಕ್ಕೆ ಈಡು ಮಾಡುತ್ತೆ. ಈ ನಾಟಕವನ್ನು ಜನ ನಂಬ್ತಾರೆ ಅಂತ ಇವರು ಅನ್ಕೋತಾರೆ. ಭಾಳಷ್ಟು ಜನ ಮುಗ್ಧ ಜನ, ಅಮಾಯಕ ಜನ ಇವರ ನಾಟಕವನ್ನು ನಂಬ್ತಾರೆ. ಈಗ ಅಭಿಷೇಕ್ ಬ್ಯಾನರ್ಜಿಗೆ ಹೊಡೆತ ಬಿದ್ದ ಕೂಡಲೇ ಈಗ ಮಮತಾ ಬೇಗಮ್ ಭಾಳ ದೊಡ್ಡ ದುಃಖ ಏನು ಅಂದರೆ, ತಾನೊಬ್ಬ ಖೋಟಾ ಸಿಕ್ಕ ಅಂತ ಆಕೆಗೆ ಗೊತ್ತಾಗ್ಬಿಟ್ಟಿದೆ. ಅಂದರೆ ನಡೆಯಲಾರದಂಥ ನಾಣ್ಯ ಅಂತ ಗೊತ್ತಾಗಿದೆ. ಈಕೆಗೆ ಯಾರು ಫೋನ್ ಮಾಡ್ತಾ ಇಲ್ಲ, ಯಾರು ಸಂಪರ್ಕ ಮಾಡಲ್ಲ, ಈಕೆ ಸಭೆ ಕರೆದ್ರೆ TMCಯ ಯಾವ ನಾಯಕರು ಹೋಗೋದಿಲ್ಲ. ಭಾಳ ಬೇಸರದಲ್ಲಿದ್ದರು. ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಈಕೆಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಏನು ಹೇಳಿದ ರಾಹುಲ್ ಗಾಂಧಿ, ಅಭಿಷೇಕ್ ಬ್ಯಾನರ್ಜಿ ನಿಮ್ಮ ಅಳಿಯಂಗಾದಂಥ ಭಾಯ್ಪೂಗಾಗಿರುವಂಥ ಹೊಡೆತದ ಬಗ್ಗೆ ನಮ್ಗೆ ಭಾಳ ಬೇಸರ ಇದೆ. ಭಾರತೀಯ ಜನತಾ ಪಾರ್ಟಿಯ ಗೂಂಡಾಗಿರಿಯ ವಿರುದ್ಧ ನಾವೆಲ್ಲ ಸೇರಿ ಹೋರಾಟ ಮಾಡಬೇಕಾಗಿದೆ. ನೀವು ಈ ನಿಮ್ಮ ಅಳಿಯ ಅಭಿಷೇಕ್ ಬ್ಯಾನರ್ಜಿಗೆ ಏನಾದರೂ ಶುಶ್ರೂಷೆ ಮಾಡಬೇಕಾದ್ರೆ ದಯವಿಟ್ಟು ಆತನನ್ನು ನಮ್ಮ ಹೈದ್ರಾಬಾದಿಗೆ ಕಳಿಸ್ಕೊಡಿ, ಅಲ್ಲಿ ನಾವು ಹೆಚ್ಚಿನ ಚಿಕಿತ್ಸೆಯನ್ನು ಮಾಡಿಸ್ತೀವಿ ಅಂತ ಈತ ಸಾಂತ್ವನವನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ರಾಹುಲ್ ಗಾಂಧಿ ಫೋನ್ ಮಾಡಿದ್ದಲ್ಲ, ರಾಹುಲ್ ಗಾಂಧಿ ಫೋನ್ ಮಾಡೋದು ಸ್ವಾಭಾವಿಕ ಮಾಡಿರ್ಬೋದು, ಯಾಕಂದ್ರೆ ಮಮತಾ ಬೇಗಮ್ನ ಹೇಗಾದರೂ ಮಾಡಿ ಒಲಿಸಿಕೊಳ್ಳಬೇಕು ಅನ್ನುವಂಥ ಒಂದು ಹಪಹಪಿ ಇವ್ರಿಗೆ ಇದ್ದೇ ಇರುತ್ತೆ. ಎಲ್ಲ ಪಕ್ಷದವ್ರನ್ನ ಸೇರಿಸ್ಕೋಬೇಕು ಅಂತ ಇರುತ್ತೆ. ಈತ ದಿಲ್ಲಿ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಸೋನಿಯಾ ಗಾಂಧಿ ಹೋಗಿ ಮಾಡಿಸೋದು ಗಂಗಾರಾಮ್ ಹಾಸ್ಪಿಟ್ಲಲ್ಲಿ. ಏನು ಗಂಗಾರಾಮ್ ಹಾಸ್ಪಿಟ್ಲ್ ಇವ್ರ ತಾಯಿಗೆ ಸಂಪೂರ್ಣವಾಗಿ ಒತ್ತೆ ಇಟ್ಬಿಟ್ಟಿದ್ದಾರಾ, ಏನು ಭೋಗ್ಯಕ್ಕೆ ಕೊಟ್ಟಿದ್ದಾರಾ, ಅಥವಾ ಅವರೊಬ್ಬರಿಗೆ ಸೀಮಿತ ಆಗಿದ್ದ? ಹೈದರಾಬಾದೇ ಯಾಕೆ? ಹೈದರಾಬಾದ್ನಲ್ಲಿ ಇವ್ರ ಸರ್ಕಾರ ಇದೆ ಅನ್ನುವಂಥ ಕಾರಣಕ್ಕಾಗ್ತಾ ಹೇಳಿರ್ಬೋದು. ದಿಲ್ಲಿಗೆ ಕರ್ಕೊಂಬನ್ನಿ ಶುಶ್ರೂಷೆ ಮಾಡಿಸ್ತೀನಿ ಅಂತ ಹೇಳಿದರೆ ಅದಕ್ಕೊಂದು ಬೆಲೆ ಇದೆ. ಅದನ್ನು ಹೇಳಿಲ್ಲ ಈ ಮನುಷ್ಯ ಹೇಳ್ತಾನೆ ಹೈದರಾಬಾದಿಗೆ ಕರ್ಕೊಂಬನ್ನಿ, ಅಲ್ಲಿ ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಇವ್ರ ಸರ್ಕಾರ ಇದೆಯಲ್ಲ, ಇವರು ಕೇಸ್ ಹಾಕಲಿಕ್ಕೆ, ಇವರು ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಳ್ಳಿಕ್ಕೆ, ಇವರು ಕದ್ಕೊಂಡು ಆಡಿಕೊಂಡು ಕೂಡಲಿಕ್ಕೆ ಪವನ್ ಖೇಡಾ ಯಾರ್ದಾದ್ರೂ ಮೊಕದ್ದಮೆ ಹಾಕಲಿಕ್ಕೆ ಇವ್ರಿಗೆ ಕಾಂಗ್ರೆಸ್ ಸರ್ಕಾರ ಇರುವಂಥ ಜಾಗ ಬೇಕು. ಅದು ಒಂದೋ ಕರ್ನಾಟಕ ಆಗಬೇಕು, ಇಲ್ಲ ಹೈದರಾಬಾದ್ ಆಗಬೇಕು. ಹಿಮಾಚಲ್ ಪ್ರದೇಶವರೆಗೂ ಹೋಗಲ್ಲ ಇವರು. ಕರ್ನಾಟಕ ಅತಿ ಹೆಚ್ಚು, ಯಾಕಂದ್ರೆ ಸಿದ್ದರಾಮಯ್ಯ ಎಷ್ಟು ದಿವಸ ಈತ ಹೇಳ್ದಂಗೆ ಕುಣಿಯವರು ಬಸವನಗುಡಿ ಪೊಲೀಸ್ ಸ್ಟೇಷನಲ್ಲಿ ಕಂಡವ್ರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿಸುವಂಥ ಈ ಉಗ್ರ ಕೃತ್ಯವನ್ನು ಇವ್ರು ನಡೆಸ್ತಾ ಇದ್ರು. ಈಗ ಹೈದರಾಬಾದ್ ಹೆಸರನ್ನು ಹೇಳ್ತಾನೆ, ಯಾಕಂದರೆ ಪವನ್ ಖೇಡಾ ಅಲ್ಲಿಂದನೇ ಆ್ಯಂಟಿಸಿಪೇಟ್ರಿ ಬೇಲ್, ಟ್ರಾನ್ಸಿಟ್ ಬೇಲ್ ತೊಗೊಳಿಕ್ಕೆ ಪ್ರಯತ್ನ ಮಾಡಿದ್ದಲ್ವಾ. ವಿಷಯ ಅದಲ್ಲ. ವಿಷಯ ಏನು? ಈಗ ಅದೇ ಅಭಿಷೇಕ್ ಬ್ಯಾನರ್ಜಿಗೆ ಯಾವ ರೀತಿಯ ದಾಳಿ ಆಯಿತು, ಅದೇ ರೀತಿಯ ದಾಳಿಗ ಕಲ್ಯಾಣ್ ಬ್ಯಾನರ್ಜಿಯ ಮೇಲೆ ಆಗಿದೆ. ಯಾರು ಕಲ್ಯಾಣ್ ಬ್ಯಾನರ್ಜಿ ಅಂದ ತಕ್ಷಣದಲ್ಲಿ ನಿಮಗೆ ಗೊತ್ತಾಗಲಿ ಇವೆಲ್ಲ ಬ್ಯಾನರ್ಜಿಗಳು, ಈ ಮೊಯ್ತ್ರಾಗಳು, ಇವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗಲೇ ತಾನೇ ನಿಮ್ಮ ಲವ್ಲಿ ಮೊಯ್ತ್ರಾ ಅಂತ ಹೇಳಿದೆ, MLA ಎಕ್ಸ್ MLA ಗಲಾಟೆ ಆಗಿತ್ತು ಅಂತ. ಈಗ ಕಲ್ಯಾಣ್ ಬ್ಯಾನರ್ಜಿ ಯಾರು ಅಂದರೆ, ಈ ವಕ್ಫ್ನ ಜಂಟಿ ಸಂಸದೀಯ ಸಮಿತಿ ಇತ್ತಲ್ಲ, ಈ ನಮ್ಮ ಜಗದಂಬಿಕಾ ಪಾಲ್ ಅವರ ಅಧ್ಯಕ್ಷತೆ ನಡೀತಾ ಇತ್ತಲ್ಲ, ಎಲ್ಲ ಪಕ್ಷದವ್ರನ್ನ ಸೇರಿಸ್ಕೊಂಡು ಸಭೆ ಮಾಡ್ತಾಯಿದ್ರು, ವಕ್ಫ್ ಕಮಿಟಿ ಸಭೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಗ್ಲಾಸನ್ನು ಹೊಡೆದು ಹೆದರಿಸಿದಂಥ ವ್ಯಕ್ತಿ ಈ ಕಲ್ಯಾಣ್ ಬ್ಯಾನರ್ಜಿ. ನೋಡಿ, ನನಗೆ ಭಾಳ ಆಶ್ಚರ್ಯ ಆಗೋದೇನೆಂದರೆ, ಕಲ್ಯಾಣ್ ಬ್ಯಾನರ್ಜಿ ಒಬ್ಬ ಸೀನಿಯರ್ ಅಡ್ವೊಕೇಟ್. ಹಿ ಈಸ್ ನಾಟ್ ಜಸ್ಟ್ ಅನ್ MP. ಆತ ಶ್ರೀರಾಮ್ಪುರ MP, ಸೇರಂ ಅಂತಾರೆ, ಅಲ್ಲಿ ಸೇರಂಪುರ ಅಂತಾರೆ, ಆ್ಯಕ್ಚುಲಿ ಅದು ಶ್ರೀರಾಮ್ಪುರ. ಅದು
ಶ್ರೀರಾಮ್ಪುರದ MP ಈತ 2009ರಿಂದ ನಿರಂತರವಾಗಿ ಅಲ್ಲಿಂದ ಗೆದ್ಕೊಂಡು ಬಂದಿರೋ ಮನುಷ್ಯ. ಈತ ಸೀನಿಯರ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ನಲ್ಲಿ. ಸೀನಿಯರ್ ಅಡ್ವೊಕೇಟ್ ಅಂತ ಯಾರಿಗೆ ಅಂತಾರೆ? ವಯಸ್ಸಾದವ್ರಿಗೆಲ್ಲ. ಒಬ್ಬ ಸೀನಿಯರ್ ಅಡ್ವೊಕೇಟು ಆ ರೀತಿ ರೋಬನ್ನು ಹಾಕ್ಕೋಬೇಕು ಅಂತಂದರೆ, ಜರ್ಸಿ ಅಂತಾರೆ, ಜರ್ಸಿ ಹಾಕ್ಕೋಬೇಕು ಅಂದರೆ ಜಡ್ಜ್ಗಳು ಆತನಿಗೆ ಮತ ಹಾಕ್ತಾರೆ. ಅರ್ಧಕ್ಕಿಂತ ಹೆಚ್ಚು ಜನ ಮತ ಹಾಕಿದಾಗ ಆತನನ್ನು ಸೀನಿಯರ್ ಅಡ್ವೊಕೇಟ್ ಅನ್ನುವಂಥ ಅಭಿದಾನವನ್ನು ಆತನಿಗೆ ಕೊಡಲಾಗುತ್ತೆ. ನಿಮ್ಗೆ ಗೊತ್ತಿರಲಿ, ಬಹಳಷ್ಟು ಜನ ಸೀನಿಯರ್ ಅಡ್ವೊಕೇಟ್ಗಳು ಜಡ್ಜ್ ಆಗುವಂಥ ಆಫರ್ ಬಂದರೂ ಜಡ್ಜ್ ಆಗೋದಿಲ್ಲ. ಎಕ್ಸಾಮ್ ತೊಗೊಳ್ಳೋದಿಲ್ಲ ಮತ್ತು ಜಡ್ಜ್ ಆಗುವಂಥ ಅವಕಾಶ ಸಿಕ್ಕರೆ ಜಡ್ಜೇ ಆಗೋದಿಲ್ಲ. ಯಾಕಂದರೆ ಸೀನಿಯರ್ ಅಡ್ವೊಕೇಟ್ನ ಸ್ಥಾನಮಾನ ಆಗಿರುತ್ತೆ, ಆ ಜನಪ್ರಿಯತೆ ಆಗಿರುತ್ತೆ, ಜನ ಆ ರೀತಿ ಬರ್ತಾರೆ, ಆ ಸ್ಥಾನವೇ ಇರಲಿ ಅಂತ ಭಾಳಷ್ಟು ಜನ ಜಡ್ಜ್ ಆಗಲಿಕ್ಕೆ ಕೂಡ ಒಪ್ಪೋದಿಲ್ಲ. ಆಮೇಲೆ ಈ ಸೀನಿಯರ್ ಅಡ್ವೊಕೇಟ್ ಇರ್ತಾರಲ್ಲ, ಅವರು ಕಕ್ಷಿದಾರರ ಜೊತೆ ನೇರವಾಗಿ ಮಾತಾಡೋದಿಲ್ಲ, ಅವರು ಜೂನಿಯರ್ಸ್ ಮಾತಾಡ್ತಾರೆ. ಅಥವಾ ಯಾರು ಕೇಸನ್ನು ರೆಫರ್ ಮಾಡಿರ್ತಾರಲ್ಲ ಆ ವಕೀಲನ ಜೊತೆ ಕಕ್ಷಿದಾರರು ಮಾತಾಡಬೇಕು. ನೇರವಾಗಿ ಸೀನಿಯರ್ ಅಡ್ವೊಕೇಟ್ ಜೊತೆ ಮಾತುಕತೆ ಇಲ್ಲ. ಅಂಥ ಘನವೆತ್ತಂಥ ಸ್ಥಾನಮಾನ ಅದು. ಸೀನಿಯರ್ ಅಡ್ವೊಕೇಟ್ ಅಂದ ತಕ್ಷಣ ವಯಸ್ಸಾದವರು ಅಂತ ತಿಳ್ಕೊಬಾರ್ದು. ಅಂಥ ಸೀನಿಯರ್ ಅಡ್ವೊಕೇಟ್ ಈ ಕಲ್ಯಾಣ್ ಬ್ಯಾನರ್ಜಿ. ಈ ಕಲ್ಯಾಣ್ ಬ್ಯಾನರ್ಜಿ ಈ ಜಗದಂಬಿಕಾ ಪಾಲ್ ಅವರ ವಕ್ಫ್ ಸಭೆಯಲ್ಲಿ, ಜಂಟಿ ಸಂಸದೀಯ ಸಮಿತಿಯಲ್ಲಿ ಗ್ಲಾಸನ್ನು ಹೊಡೆದು ಕೈಯೆಲ್ಲ ಗಾಯ ಮಾಡ್ಕೊಂಡು ಮನುಷ್ಯ. ಅಷ್ಟಕ್ಕೆ ಮುಗಿಯೋದಿಲ್ಲ ಇತ್ತಂದು. ಈತ ಜಗದೀಪ್ ಧನ್ಖಡ್ ಅವ್ರನ್ನ ಮಿಮಿಕ್ರಿ ಮಾಡಿದ ಮನುಷ್ಯ. ನಾನೊಬ್ಬ ಕಲಾವಿದ ಮಿಮಿಕ್ರಿ ಮಾಡಿದ್ದೀನಿ, ಏನು ತಪ್ಪು ಅಂತ ಈತ ಸಂಸತ್ತಿನ ಹೊರಗಡೆ ಕಾರಿಡಾರಲ್ಲಿ ಹೇಳ್ತಾನೆ. ನೀನು ಮಿಮಿಕ್ರಿ ಮಾಡ್ಕೊಂಡು ಆರಾಮಾಗಿರ್ಬೋದು, ಇತ್ತು ಇಲ್ಲಿ ಯಾಕೆ ಬಂದೆ ಹಾಗಾದರೆ ಸಂಸತ್ತಿಗೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಅಂಥ ಕಲ್ಯಾಣ್ ಬ್ಯಾನರ್ಜಿ ಏನು ಮಾಡ್ತಾನೆ, ನಿನ್ನೆ ಭಾನುವಾರ ದಿವಸ ತನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ ಪೊಲೀಸ್ ಸ್ಟೇಷನ್, ಚಾಂದಿ ತಾಲಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. ಟ್ರಾಫಿಕ್ ಜಾಸ್ತಿ ಇತ್ತು, ಈತ ಕಾರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕೆಳಗಿಳಿತ ನಾನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಇದಕ್ಕಿದ್ದಾಗ ತಲೆ ಹತ್ತಿರ ಏನೋ ಹೊಡೆತ ಬೀಳುತ್ತೆ. ನೋಡಿದರೆ ಒಂದು ಲೆದರ್ ಬಾಲು ತಲೆಗೆ ಹೊಡೆದಿರ್ತಾರೆ. ಎದುರುಗಡೆ ಚೋರ್ 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 ಅಂತ ಕಪ್ಪು ಬಾವುಟ ಹಿಡ್ಕೊಂಡು ಒಂದಷ್ಟು ಜನ ಆತನ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ಯಾವಾಗ ಕಲ್ಲೋ ಅಥವಾ ಬಾಲೋ ಏನೋ ಬಿತ್ತು, ಕೆಳಗಲ್ಲೇ ಕುಸಿದು ಬಿದ್ದುಬಿಡ್ತಾನೆ. ಸುತ್ತಮುತ್ತಲು ಇದ್ದವರು ಆತನಿಗೆ ಬಿಳಿ ಬಟ್ಟೆಯನ್ನು ಕಟ್ತಾರೆ. ಅಷ್ಟೊತ್ತಿಗೆ CRPF ಪೊಲೀಸರು ಬರ್ತಾರೆ. ಯಾರ್ಯಾವ ರೀತಿ ಗಲಾಟೆ ಮಾಡ್ತಾಯಿದ್ರೆ ಅವ್ರನ್ನೆಲ್ಲ ಬಂಧಿಸ್ತಾರೆ. ಈತನಿಗೆ ರಕ್ಷಣೆಯನ್ನು ಕೊಡ್ತಾರೆ ಕಲ್ಯಾಣ್ ಬ್ಯಾನರ್ಜಿಗೆ. ಕಲ್ಯಾಣ್ ಬ್ಯಾನರ್ಜಿಗೆ ರಕ್ಷಣೆ ಕೊಟ್ಟ ತಕ್ಷಣ ತಗೊಳ್ಳಿ, ಇದನ್ನ ಹೆಂಗೆ ಬಳಸ್ಕೊಳ್ಳಲಾಗತ್ತೆ ಅಂದರೆ, ನಿನ್ನೆ ನೋಡಿದರೆ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ BJP ದಾಳಿ ಮಾಡಿದೆ. ಈಗ ನೋಡಿದರೆ ಕಲ್ಯಾಣ್ ಬ್ಯಾನರ್ಜಿಗೆ ಹೊಡೆದು ಸಾಯಿಸುವ ಪ್ರಯತ್ನ ನಡೀತಾ ಇದೆ ಅಂತ ಚಾಂದಿ ತಾಲಾ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಹಾಕಿ ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಹಾಕ್ತಾರೆ. ಹೆಂಗಿದೆ ನೋಡಿ. ನಿನ್ನೆ ನೋಡಿದರೆ ಶನಿವಾರ ದಿವಸ ಅಭಿಷೇಕ್ ಬ್ಯಾನರ್ಜಿಗೆ ಮೊಟ್ಟೆ ಏಟು, ಇವತ್ತು ನೋಡಿದರೆ ಲೆದರ್ ಬಾಲಿನ ಏಟು. ಪ್ರತಿಭಟನೆ ಈತನ ವಿರುದ್ಧ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ಸಿದ್ದಾನೆ, ಗಲಾಟೆ. ಈಗ ಮಮತಾ ಬೇಗಂ ಹೇಳ್ತಾರೆ, ಜೂನ್ 2ನೇ ತಾರೀಕು ನಾನು ಪ್ರತಿಭಟನೆಯನ್ನು ಮಾಡ್ತೀನಿ, ಭಾರತೀಯ ಜನತಾ ಪಾರ್ಟಿಯ ಗೂಂಡಾಗಿರಿಯನ್ನು ನಿಲ್ಲಿಸಬೇಕು, ಭಾರತೀಯ ಜನತಾ ಪಾರ್ಟಿ ಈ TMC ಕಾರ್ಯಕರ್ತರ ಮೇಲೆ ಇನ್ನಿಲ್ಲದ ಹಾಗೆ ದಾಳಿ ಮಾಡ್ತಾ ಇದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಇವತ್ತು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ಭಾಳ ಚೆನ್ನಾಗಿ ಹಾಕಿದ್ದಾರೆ ಕೆಳಗಡೆ. ನೀವು ದೆವ್ವದ ಬಾಯಲ್ಲಿ ಮಂತ್ರ ಅಂತ ಹೇಳಿದರೆ ಅದಲ್ಲ, ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತದು. ನಾನು ಟಕ್ಕಂದು ನೆನಪಾಗಲಿಲ್ಲ, ಅದಕ್ಕೆ ಹಂಗೆ ಹೇಳಿದ್ದೆ ನಾನು. ನೋಡಿ ಎಷ್ಟು ಬುದ್ಧಿವಂತರಿರ್ತಾರೆ, ಪ್ರಾಜ್ಞರು ಇರ್ತಾರೆ, ಎಂಥ ಶಾಣ್ಯಾರು ಇರ್ತಾರೆ ನಮ್ಮ ಸಾಮಾಜಿಕ ಪರಿವಾರ ಸದಸ್ಯರು. ನಂಗೆ ಭಾಳ ಸಲ ಖುಷಿ ಆಗುತ್ತೆ ನೋಡಿ. ನನಗಿಂತ ಒಂದು ಹೆಜ್ಜೆ ಮುಂದೆ ಆಲೋಚನೆ ಮಾಡ್ತಾರೆ. ಕೆಳಗಡೆ ಇನ್ನೊಬ್ರು ಹಾಕ್ಯಾರ, ಕಲ್ಯಾಣ್ ಬ್ಯಾನರ್ಜಿ ಮೇಲೆ ದಾಳಿ ಆಯ್ತಲ್ಲ ಅದ್ರ ಬಗ್ಗೆ ಮಾತಾಡಿ. ಈಗ ಕಲ್ಯಾಣ್ ಬ್ಯಾನರ್ಜಿ ತಲೆಗೆ ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇದ್ದಾನೆ, ಏನೂ ಆಗಿಲ್ಲ. ಇಲ್ಲೇ ಅಭಿಷೇಕ್ ಬ್ಯಾನರ್ಜಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಪೂರ್ತಿ ಗೌನ್ ಹಾಕ್ಕೊಂಡು, ಎಪ್ರಾನ್ ಹಾಕ್ಕೊಂಡು ಆಸ್ಪತ್ರೆ ಬೆಡ್ಡಲ್ಲಿರೋ ಫೋಟೋನ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾನೆ. ಎಂಥ ವಿಚಿತ್ರ ಸನ್ನಿವೇಶ ಬಂದಿದೆ ಅವ್ರಿಗೆ ಅಂದರೆ, ಈಗ ಕರುಣೆಯ ಮೂಲಕ, ಸಹಾನುಭೂತಿಯ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಈ TMC ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಆಗಲ್ಲ, ಅದು ಬೇರೆ ವಿಚಾರ. TMCಯ ಕಾರ್ಯಶೈಲಿ, ಅವರ ಈ ರಾಜಕೀಯ ಆಟ ಬಿಟ್ಬಿಡಿ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಕೆಲಸಗಳಿದಾವಲ್ಲ, ಅದ್ರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ. ಇದ್ರ ಜೊತೆ ಉತ್ತರ ಪ್ರದೇಶದಲ್ಲಿ ಒಂದು ಎನ್ಕೌಂಟರ್ ಆಗಿದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮಾತಾಡೋಣ. ನಮಸ್ಕಾರ.